ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಒಂದು ವಾರದಿಂದ ವೀಡಿಯೋ ಏನು ಹಾಕೋಕ್ಕಾಗಿರಲಿಲ್ಲ. ಯಾಕಂದರೆ ನಮಗೆ ಅದು ಇದು ಅಂತ ಬೇರೆ ಬೇರೆ ಏನೇನು ಕೆಲಸ ಇತ್ತು. ಹಂಗಾಗಿ ಇವಾಗ ಬಂದು ನಾವು ಲಿಂಡನ್ ಹೊಡಿಯೋಕ್ಕೆ ಶುರು ಮಾಡಿದ್ದೀವಿ. ಬನ್ನಿ, ಇವತ್ತಿನ ವೀಡಿಯೋದಲ್ಲಿ ಲಿಂಡನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀವಿ. ಮತ್ತು ನಾವು ಯಾವ ಔಷಧಿ ಹೊಡಿತಿದ್ದೀವಿ, ಲಿಂಡನ್ನೇ ಹೊಡಿತಿದ್ದೀವ ಅಥವಾ ಬೇರೆ ಔಷಧಿ ಏನಾರು ಹೊಡಿಬೋದಾ ಅಥವಾ ಹಚ್ಚಿಸ್ತಿದ್ದೀವ, ಇಲ್ಲ ಮಿಷಿನಲ್ಲಿ ಸ್ಪ್ರೇ ಮಾಡ್ತಿದ್ದೀವ, ಎಲ್ಲದನ್ನು ಕೂಡ ಕಂಪ್ಲೀಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಎಂಡ್ ತನಕ ಸ್ಕಿಪ್ ಮಾಡ್ದಂಗೆ ನೋಡಿ. ಇವತ್ತು ಬೆಳಗ್ಗೆ ಬೇಗ ಇದ್ದು ನಾವು ಈಗ ನಮ್ಮ ತೋಟಕ್ಕೆ ಲಿಂಡನ್ ಹಚ್ಬೇಕಲ್ಲ. ಹಾಗಾಗಿ ಫಸ್ಟು ಏನು ಬೇಕು, ಬ್ಯಾರ್ಲ್ ಬೇಕು, ನೀರು ಬೇಕು, ಮಿಷಿನ್ ಬೇಕು, ಮತ್ತು ಔಷಧಿ ಬೇಕು. ಈಗ ಎಲ್ಲನೂ ಕೂಡ ನಾವು ನಮ್ಮ ಕಾರ್ನಲ್ಲಿ ತುಂಬ್ಕೊಬಂದು ಈಗ ನಾವು ಎಲ್ಲೆಲ್ಲಿ ಹೊಡಿಬೇಕು ಅಲ್ಲೆಲ್ಲಿಗೆಲ್ಲ ಕೂಡ ಸ್ಪಾಟಿಗೆ ಇಳಿಸ್ಕೊತಾ ಇದ್ದೀವಿ. ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ನಾವು ಎಲ್ಲ ಒಂದು ದಿವಸ ಮುಂಚೆನೇ ಅರೇಂಜ್ಮೆಂಟ್ ಮಾಡ್ಕೋಬೇಕು. ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ. ಫಸ್ಟ್ನೇ ದಿವಸ ಎಲ್ಲ ಸ್ವಲ್ಪ ಲೇಟ್ ಆಗುತ್ತೆ. ಇವಾಗೆಲ್ಲ ತಿಂದ್ಬಿಟ್ಟು ಎಲ್ಲ ಕೂಡ ಹಿಡ್ಕೊತಾ ಇದ್ದೀವಿ. ಎಲ್ಲ ಹಿಡ್ಕೊಬಿಟ್ಟು ಅದಾದ ನಂತರ ಸ್ವಲ್ಪ ನೀರೆಲ್ಲ ತುಂಬ್ಕೊಂಡು ಪೈಪು ಮತ್ತು ಮಿಷಿನೆಲ್ಲ ಕಲೆಕ್ಷನ್ ಕೊಟ್ಕೊಂಡು ಎಲ್ಲ ಮಾಡೋ ಹೊತ್ತಿಗೆ ಫಸ್ಟ್ ದಿವಸ ಯಾವತ್ತಿದ್ರೂ ಲೇಟ್ ಆಗೇ ಆಗುತ್ತೆ. ಬನ್ನಿ ನೋಡೋಣ. ಇವಾಗ ಇದೆಲ್ಲ ಆಗ್ತಿದ್ದಂಗೆ ನಾನು ಇವಾಗ ನಮ್ಮ ಕೆರೆ ಹತ್ರ ಬಂದಿದ್ದೀನಿ. ನಾವು ನಮ್ಮ ತೋಟದಲ್ಲಿ ಹೊಡೆಯೋಕ್ಕೆ ಏನು ಮಾಡಿದ್ದೀವಿ ಅಂದರೆ, ನಾವು ಪೈಪ್ಲೈನ್ ಮಾಡಿರೋದ್ರಿಂದ ನಾವು ಎಲ್ಲಿ ಬೇಕಲ್ಲಿ ನಾವು ತೋಟದಲ್ಲಿ ನೀರನ್ನ ತುಂಬಿಸ್ಕೋಬೋದು ಕೆರೆಯಿಂದ. ಹಾಗಾಗಿ ನಾವು ಈಗ ಮಿಷಿನ್ನ ಸ್ಟಾರ್ಟ್ ಮಾಡಿ ಈಗ ನೀರನ್ನ ಬಿಡ್ತಾ ಇದ್ದೀನಿ ತೋಟಕ್ಕೆ. ಅಲ್ಲಿ ನಮ್ಮ ಅಪ್ಪಾಜಿ ಇದ್ದಾರೆ, ಅಲ್ಲಿ ಅವರೆಲ್ಲ ಬ್ಯಾರ್ಲಿಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಕಲೆಕ್ಷನ್ ಅಂದರೆ ವಾಲ್ನ ಚೇಂಜ್ ಮಾಡ್ಕೊಬಿಟ್ಟು ನೀರನ್ನ ಎಲ್ಲ ತುಂಬಿಸ್ಕೋತಾರೆ. ಅದಾಗ್ತಿದ್ದಂಗೆ ನಾವೆಲ್ಲ ಹೋಗ್ಬಿಟ್ಟು ಲಾಸ್ಟಿಗೆ ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡು ಆಮೇಲೆ ಪೈಪೆಲ್ಲ ಎಳ್ಕೊಂಡು ಕಲೆಕ್ಷನ್ ಕೊಡ್ಕೊಂಡು ಔಷಧಿ ಹೊಡೆಯೋಕ್ಕೆ ಶುರು ಮಾಡ್ತೀವಿ. ಇವಾಗ ಎಲ್ಲ ಕೂಡ ರೆಡಿ ಮಾಡಿಕೊಂಡು ಇವಾಗ ಔಷಧಿನ ಮಿಕ್ಸ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಬಂದು ಫಸ್ಟ್ ಬಂದು ಆಮ್ಲ ಹಾಕೋತಿದ್ದೀವಿ. ಆಮ್ಲ ಬಂದು 500 ml ಹಾಕೋತಿದ್ದೀವಿ. ಅದಾದ ನಂತರ ಇವಾಗ ನೋಡಿ, ಇದು ಬೇವಿನ ಎಣ್ಣೆ, ಇದು ಬಂದು 250 ml ಹಾಕ್ತಾ ಇದ್ದೀವಿ. ನೀವು ಲಿಂಡನ್ ಹೊಡಿತೀವಿ ಅಂತ ಹೇಳ್ಬಿಟ್ಟು ಆಮ್ಲ ಮತ್ತು ಬೇವಿನ ಎಣ್ಣೆ ಹಾಕೋತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಂಗಾದರೆ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದೆಲ್ಲ ಆಗ್ತಿದ್ದಂಗೆ ನಾವು ಇವಾಗ ಸ್ಟಾರ್ಟ್ ಮಾಡಿ ಎಲ್ಲ ಹೊಡೆಯೋಕ್ಕೆ ಶುರು ಮಾಡಿದ್ದೀವಿ. ಬನ್ನಿ, ಇವಾಗ ನಾನು ಆಮ್ಲ ಹಾಕೊಂಡೆ ಲಿಂಡನ್ ಅಂತ ಹೇಳ್ಬಿಟ್ಟು ಅಂತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಇವಾಗ ನೋಡಿ, ಗಿಡನ ತೋರಿಸ್ತಾ ಇದ್ದೀನಿ. ಈ ಗಿಡದಲ್ಲಿ ನಿಮಗೆ ಔಚಿ ಕಾಣ್ತಾ ಇದೆ ನೋಡಿ, ಇದು ಬಂದು ಔಚಿ ನಿಮಗೆ ಗೊತ್ತಿರೋ ಅಂಥದ್ದೇ. ಇದಕ್ಕೆ ನಾವು ಲಿಂಡನ್ನ ಹಚ್ಚಿಸ್ತಾ ಇದ್ವಿ ಫಸ್ಟು. ಅವಾಗ ಏನು ಮಾಡ್ತಿದ್ರು, ಗೋಣಿ ಚೀಲದಲ್ಲಿ ಲಿಂಡನ್ನ ಬಕೆಟಲ್ಲಿ ತಂದು ಇಟ್ಕೊಂಡಿರೋದ್ರಲ್ಲ, ಅದನ್ನು ಎಜ್ಬಿಟ್ಟು ಇದನ್ನು ಉಜ್ಜೋರು ಮತ್ತು ಬಡ್ಡೆನೂ ಕೂಡ ಬಿಡಿಸ್ಕೊಂಡು ಹಚ್ಚುತ್ತಾ ಇದ್ರು. ಅವಾಗ ಏನಾಗೋದು, ಈ ಥರ ಔಷಧಿ ಎಲ್ಲ ಹೋಗೋದು ನೀಟಾಗಿ ಚೆನ್ನಾಗಿ ಇರೋದು. ಲಿಂಡನ್ನು ಆ ಥರ ಹಚ್ಚಿದ್ರೆ ಮಾತ್ರ ಒಳ್ಳೆ ನೀಟಾಗಿ ಕೆಲಸನ ಮಾಡೋದು ಗಿಡದ ಮೇಲೆ. ಅದು ಬಿಟ್ಟು ಸ್ಪ್ರೇ ಥರ ಅಥವಾ ಹೊಡೆದ್ರೆ ಅದು ಯಾವುದೇ ಥರ ರಿಯಾಕ್ಟ್ನ ಮಾಡೋದಿಲ್ಲ. ಇವಾಗೆಲ್ಲ ನಿಮ್ಗೆ ಗೊತ್ತಿರೋಂಗೆ ಜನಗಳು ಕೂಡ ಸಿಗ್ತಾ ಇಲ್ಲ, ಲೇಬರ್ಸ್ ಕೂಡ ಸಿಕ್ಕಾಪಟ್ಟೆ ತೊಂದರೆ ಇದೆ. ಮತ್ತು ಇವಾಗ ಯಾರು ಕೂಡ ಚೆನ್ನಾಗಿ ಹಚ್ತಾ ಇಲ್ಲ. ಹಂಗಾಗಿ ಎಲ್ಲ ಕೂಡ ಲಿಂಡನ್ ಹಚ್ಚೋದೇ ನಿಲ್ಲಿಸ್ಬಿಟ್ಟಿದ್ದಾರೆ. ಅದ್ರ ಬದಲು ಈಗ ಲಿಂಡನ್ಗಿಂತ ಜಾಸ್ತಿ ಪವರ್ ಇರೋದು ಆಮ್ಲದಲ್ಲಿ. ಆಮ್ಲ ಅದ್ರ ಜೊತೆಗೆ ಸ್ವಲ್ಪ ಬೇವಿನ ಎಣ್ಣೆನ ಹಾಕೋಬೇಕು, 250 ml. ಯಾಕಪ್ಪ ಆಮ್ಲ ಬೇವಿನ ಎಣ್ಣೆ ಹಾಕೋಬೇಕು ಅಂದರೆ, ಆಮ್ಲದು ಪವರ್ ಜಾಸ್ತಿ ಇರೋದ್ರಿಂದ ಗಿಡಗಳು ಏನಾದ್ರು ಸುಟ್ಟೋಗ್ಬೋದು. ಮತ್ತು ಬೇವಿನ ಎಣ್ಣೆ ಸ್ವಲ್ಪ ಯಾಕೆ ಹಾಕ್ತೀವಿ ಅಂದರೆ, ಅದ್ರ ಜೊತೆ ಮಿಕ್ಸ್ ಆಗಿ ಗಿಡ ಸ್ವಲ್ಪ ತಂಪು ಕೂಡ ಮಾಡುತ್ತೆ. ಮತ್ತು ಅದು ಕೈ ಅಂಶ ಇರೋದ್ರಿಂದ ಬೇವಿನ ಎಣ್ಣೆ, ಈಗ ಅದರಲ್ಲಿ ಔಚಿ ಅಥವಾ ಹುಳ ಗಿಳ ಏನಾದರೂ ಇದ್ದರೆ, ಈಗ ರೆಕ್ಕೆ ಬೋರಲು ಮತ್ತು ಗಿಡಕ್ಕೆ ಹುಳ ಹೊಡೆಯೋದು, ರೆಕ್ಕೆ ಹೋಗೋದು, ಮತ್ತು ಕಾಫಿ ಕಾಯಿ ಇರುತ್ತಲ್ಲ ಅದು ಈಚಾಗ ಟೈಮಲ್ಲಿ ಅದಕ್ಕೂ ಕೂಡ ಹುಳ ಹೊಡೆಯೋದು, ಈ ಥರ ಎಲ್ಲ ಕೂಡ ಆಗ್ತಾ ಇರುತ್ತೆ. ಹಂಗಾಗಿ ಬೇವಿನ ಎಣ್ಣೆ ಎಲ್ಲ ಹಾಕತ್ತಾರೆ. ಮತ್ತು ಆಮ್ಲನೂ ಕೂಡ ಹೊಡಿತಾ ಇರ್ತಾರೆ, ಅಥವಾ ಕಾಂಟಾ ಪ್ಲಸ್ ಹೊಡಿತಾರೆ. ಈ ಥರ ಎಲ್ಲ ಹೊಡಿಬೋದು. ಆದರೆ ಇವಾಗ ನಾವು ಹೊಡಿತಿರೋದೇನಪ್ಪ ಅಂದರೆ ಆಮ್ಲ ಮತ್ತು ಬೇವಿನ ಎಣ್ಣೆ. ಇದನ್ನ ನಾವು ಬಂದು ಗಿಡಕ್ಕೆ ಸ್ಪ್ರೇ ಎಲ್ಲ ಮಾಡ್ತೀವಲ್ಲ, ಆ ಥರ ಸ್ಪ್ರೇನ ಮಾಡ್ತಾ ಇಲ್ಲ. ಇದು ಬಂದು ನಾವು ಬಡ್ಡೆಗಳಿಗೆ ಮತ್ತು ರೆಕ್ಕೆದು ಆ ಕಡೆ ಸಂಧಿಗಳೆಲ್ಲ ಇರ್ತಾವಲ್ಲ ಅಲ್ಲಿಗೆ, ಮತ್ತು ಔಚಿ ಅನ್ನೋದು ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿಗೆಲ್ಲ ಕೂಡ ಹೊಡಿತಾ ಇದ್ದೀವಿ. ಯಾಕಂದರೆ ಈ ಥರ ನೀಟಾಗಿ ನೋಡ್ಬಿಟ್ಟು ಹೊಡೆಯೋದ್ರಿಂದ ಬಡ್ಡೆಗಳಿಗೆ ಮತ್ತು ರೆಕ್ಕೆಗಳಿಗೆ ಹಚ್ಚಿಸ್ಬೇಕು ಅನ್ನೋದು ಏನು ಯೋಚನೆ ಇರೋದಿಲ್ಲ. ಆದರೂ ಕೂಡ ಈ ಥರ ಹೊಡೆದ್ರೆ ಔಚಿಗಳೇನು ಹೋಗೋದಿಲ್ವಲ್ಲ. ಲಿಂಡನ್ ಹಚ್ಚೋದಾದರೆ ಉಜ್ಜಿಬಿಟ್ಟೆಲ್ಲ ತಿಕ್ತಾರೆ, ಅವಾಗ ಮಾತ್ರ ಹೋಗುತ್ತೆ ಔಚಿ. ಇದಕ್ಕೆಲ್ಲ ಏನು ಮಾಡೋದು ಅಂತ ನೀವು ಯೋಚನೆ ಮಾಡ್ಬೋದು. ಈ ಏನು ಗೊತ್ತಾ, ಈ ಔಚಿಗಳನ್ನ ಈಗ ಮಳೆ ಫಸ್ಟ್ ಸ್ಟಾರ್ಟಿಂಗ್ ಏನು ಬರುತ್ತೆ, ಈಗ ನೆಕ್ಸ್ಟ್ ಮಾರ್ಚ್ ಆಯಿತು, ಏಪ್ರಿಲ್, ಮೇ ತಿಂಗಳಲ್ಲಿ ಅವಾಗ ಎಲ್ಲ ಉದುರುತ್ತಾ ಇರುತ್ತಲ್ಲ, ಮೇ ಜೂನ್ ಜುಲೈಯಲ್ಲೆಲ್ಲ ಉದುರೋ ಮಳೆಯಲ್ಲಿ ಮತ್ತು ಸಣ್ಣಕ್ಕೆ ಬರ್ತಾ ಇರುತ್ತಲ್ಲ ಮಳೆ, ಆ ಮಳೆಯಲ್ಲಿ ಈ ಗಿಡಗಳಿಗೆ ಪಾಲಿಶ್ ಅಂತ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ, ಈಗ ಅದ್ರದ್ದು ಸ್ಕಿನ್ ಕಾಣೋಂಗೆ ಎರಿತಾರೆ. ಈ ಏನು ಔಷಧಿಗಳಿರುತ್ತೆ ಮತ್ತು ಎಲ್ಲೆಲ್ಲ ಹಸಿರುಗಟ್ಟಿರುತ್ತೆ ಅದೆಲ್ಲ ಸ್ವಲ್ಪ ಕ್ಲೀನ್ನ ಮಾಡ್ತಾರೆ ಸಣ್ಣ ಮಳೆಯಲ್ಲಿ. ಆ ಟೈಮಲ್ಲಿ ಅವೆಲ್ಲ ಕೂಡ ಹೋಗುತ್ತಲ್ಲ ಔಷಧಿ ಅನ್ನೋದು ಏನಿರುತ್ತೆ. ಹಂಗಾಗಿ ಈಗ ನಾವು ಈ ಥರ ಲಿಂಡನ್ನ ಸ್ಪ್ರೇ ಮಾಡೋದನ್ನ ಶುರು ಮಾಡಿದ್ದೀವಿ. ಆಮ್ಲನ ನಾವು ಗಿಡಗಳಿಗೆ ಹೊಡೆಯೋಕ್ಕೆ ಶುರು ಮಾಡಿದ್ದೀವಿ, ಹಚ್ಚೋದನ್ನ ನಿಲ್ಲಿಸ್ಬಿಟ್ಟಿದ್ದೀವಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಥರ ಎರಿಯೋದ್ರಿಂದ ಏನಾದರೂ ಗಿಡಗಳು ಸತ್ತೋಗ್ಬೋದಾ, ಮತ್ತು ಏನಾದ್ರು ಬೇರೆ ಥರ ಹುಳಗಳು ಬಂದೆಲ್ಲ ಸೇರ್ಕೋಬೋದಾ ಅಂತ ನೀವು ಕೇಳ್ಬೋದು. ಆ ಥರ ಏನು ಕೂಡ ಆಗೋದಿಲ್ಲ. ಯಾಕಂದರೆ ಮಳೆಗಾಲದಲ್ಲಿ ಎರಿಯೋದ್ರಿಂದ ಗಿಡಗಳು ಯಾವುದೇ ಕಾರಣಕ್ಕೂ ಸಾಯೋದಿಲ್ಲ. ಮಳೆ ನೀರು ಬರ್ತಾ ಇರುತ್ತಲ್ಲ,
ಮತ್ತು ಗಿಡಗಳಿಗೂ ಕೂಡ ಇಂಥ ಬಿಸಿಲಲ್ಲಿ ಎರೆದ್ರೆ ಮಾತ್ರ ಗಿಡಗಳು ಸಾಯೋದು. ಯಾಕಂದರೆ ಅದರದ್ದು ಮೇಲ್ಗಡೆ ಲೇಯರ್ ಎಲ್ಲ ಕಿತ್ತೋಗ್ಬಿಡುತ್ತಲ್ಲ, ಹಂಗಾಗಿ ಎರಿತೀವಿ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆನೂ ಕೂಡ ಎರೆಯೋಂಗಿಲ್ಲ. ಈಗ ಒಂದು ಮೀಡಿಯಮ್ ಆಗಿ ಔಚಿ ಹೋಗಂಗೆ ಮಾತ್ರ ಇರಬೇಕು. ಒಳಗಡೆ ಗಿಡದ ಏನು ಚಕ್ಕೆ ಇರುತ್ತೋ ಅಂದರೆ ಮೇಲ್ಗಡೆ ಸ್ಕಿನ್ ಲೇಯರ್ ಎಲ್ಲ ಇರುತ್ತೋ ಅದು ಮಾತ್ರ ಹಾಗೆ ಇರಬೇಕು. ಅದನ್ನು ಕೂಡ ನೋಡ್ಬಿಟ್ಟು ನೀಟಾಗಿ ಎರೆಸ್ಬೇಕು. ಎರಿತೀವಿ ಅಂತ ಹೇಳ್ಬಿಟ್ಟು ಹೆಂಗೆ ಬೇಕಂಗೆ ಎರ್ಸಾಗೆ ಇಲ್ಲ. ಇಷ್ಟೊಂದೆಲ್ಲ ರಿಸ್ಕ್ ತಗೊಂಡು ಮಾಡೋ ಬದಲು ಸುಮ್ಮನೆ ಹಚ್ಚಿದ್ರೆ ಒಳ್ಳೇದಲ್ವಾ ಅಂತ ಕೇಳ್ಬೋದು. ಆದರೂ ಇನ್ನೇನು ಗೊತ್ತಲ್ಲ, ಸ್ಟಾರ್ಟಿಂಗಲ್ಲಿ ಆಗಲೇ ಹೇಳ್ದಂಗೆ ಲೇಬರ್ಸ್ ಎಲ್ಲ ಪ್ರಾಬ್ಲಮ್, ಯಾರು ಕೂಡ ಸರಿ ಹೆಚ್ಚಲ್ಲ ಅಂತ. ಹಂಗಾಗಿ ನಾವು ಕೂಡ ಈ ಥರ ಶುರುನ ಮಾಡ್ಕೊಂಡಿದ್ದೀವಿ. ಇದರಿಂದ ಮತ್ತೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಕೂಡ ನೀವು ಕೇಳ್ಬೋದು. ಗಿಡಗಳಿಗೆ ಈ ಥರ ಹೊಡೆಯೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ. ನಾವು ಕೂಡ ಒಂದು 3-4 ವರ್ಷದಿಂದ ಕೂಡ ಹೊಡಿತಾ ಇದ್ದೀವಿ. ನಮಗೂ ಕೂಡ ಒಳ್ಳೆ ರಿಸಲ್ಟ್ ಅನ್ನೋದು ಸಿಕ್ಕಿದೆ. ನೀವು ಕೂಡ ಈಗ ನೀವು ನಮ್ಮ ತೋಟದಲ್ಲಿ ಗಿಡಗಳನ್ನ ನೋಡ್ತಾ ಇದ್ದೀರಾ. ಈಗ ಯಾವುದಾದ್ರೂ ರೆಕ್ಕೆಯಲ್ಲಿ ಅಥವಾ ಗಿಡಗಳಾಗಲಿ ಏನಾದ್ರು ಡಲ್ ಆಗಿರೋದು ಅಥವಾ ಬೋರಲ್ ಹೊಡೆದಿರೋದು, ರೆಕ್ಕೆ ಬೋರಲ್ಲು ಅಥವಾ ಹುಳ ಹೊಡೆದಿರೋದು ಏನಾದ್ರು ಕಾಣ್ತಿದ್ಯಾ? ಯಾವುದು ಕೂಡ ಪ್ರಾಬ್ಲಮ್ ಇಲ್ಲ. ಹಂಗಾಗಿ ನಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ನಾವು ಕೂಡ ಹೊಡಿತಾ ಇದ್ದೀವಿ. ಪ್ರತಿ ವರ್ಷನೂ ಕೂಡ ಇದೇ ಥರ ಮಾಡ್ತಾ ಇದ್ದೀವಿ. ಬಟ್ ನಾವೇ ಹೊಡೆಯೋದ್ರಿಂದ, ಮನೆಯವರೇ ಹೊಡೆಯೋದ್ರಿಂದ ನಾವು ನೀಟಾಗಿ ನೋಡ್ಬಿಟ್ಟು ಎಲ್ಲ ಹೊಡಿತೀವಿ. ನೀವೇನಾದ್ರು ಜನ ಕರ್ಕೊಂಡು ಹೊಡೆಯೋದಾದ್ರೆ ನೋಡ್ಬಿಟ್ಟು ನೀಟಾಗಿ ಹತ್ರದಲ್ಲಿದ್ದು ಒಬ್ಬರು ಪೈಪ್ ಎಳ್ಕೋತಾ ನೀಟಾಗಿ ಹೊಡೆಸ್ಕೋಬೇಕು. ನಮ್ಮ ಥರ ಯಾರ್ಯಾರು ಗಿಡಗಳಿಗೆಲ್ಲ ಈ ಥರ ಲಿಂಡನ್ನ ಅಲ್ಲ ಆಮ್ಲನ ಹೊಡಿತಿದ್ದೀರೋ ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡ್ತಾ ಇದ್ರೆ ಎಲ್ಲರೂ ಕೂಡ ಕಮೆಂಟ್ನ ಮಾಡಿ. ಮತ್ತು ನಿಮಗೆ ಯಾವ ಥರ ರಿಸಲ್ಟ್ ಸಿಕ್ಕಿದೆ ಏನು ಅನ್ನೋದು ಕೂಡ ಕಮೆಂಟ್ನ ಮಾಡಿ. ಮತ್ತು ಇದನ್ನು ಹೊಡೆದು ಏನಾದರೂ ಗಿಡಗಳು ಹಾಳಾಗಿದ್ರೆ ಅವರು ಕೂಡ ಈ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ನ ಮಾಡಿ. ಮತ್ತು ಈಗ ಯಾಕಪ್ಪ ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ ಈ ಥರ ಅಂದರೆ, ಈಗ ಏನೇ ಒಂದು ಕೆಲಸ ಮಾಡ್ಬೇಕಾರೋ ಮುಂಚೆ 1-4 ಜನ ಕೇಳಿ ಮಾಡಬೇಕು ಅಂತಾರೆ. ಹಂಗಾಗಿ ಈಗ ನಾನು ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡಿದ್ರೆ ಇನ್ನೊಬ್ಬರು ಬೇರೆಯವ್ರ ವಿಡಿಯೋ ನೋಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಒಂದು ಯೂಸ್ಫುಲ್ ಆಗ್ಬೋದು. ಅಥವಾ ಇದರಿಂದ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಹೇಳಿ ಗೊತ್ತಾದರೆ ನಮಗೂ ಕೂಡ ಅಥವಾ ಯೂಸ್ಫುಲ್ ಆಗ್ಬೋದು ಅಂತ ಹೇಳ್ಬಿಟ್ಟು ಕಮೆಂಟ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದೇ ನಾವು ಒಂದು 2 ದಿವಸ 3 ದಿವಸ ಆಗುತ್ತೆ ಅಷ್ಟೇ ನಮ್ದೆಲ್ಲ ಹೊಡಿಯೋಕ್ಕೆ, ಬೇಗ ಮುಗಿದೋಗ್ಬಿಡುತ್ತೆ. ಮತ್ತು ನಾವು ಬಂದು 4-5 ಜನ ಇರೋದ್ರಿಂದ ನಮಗೇನು ಕೂಡ ತೊಂದರೆ ಇಲ್ಲ. ಪೈಪ್ ಎಳ್ಕೊಳಕ್ಕಾಗಲಿ, ಮಿಷಿನ್ ಹತ್ರ ಒಬ್ರು ಇರೋಕ್ಕಾಗಲಿ, ಮತ್ತು ಲ್ಯಾನ್ಸ್ ಎಲ್ಲ ಇಬ್ಬರು ಹಿಡಿತಾ ಇದ್ದಾರೆ. ಹಂಗಾಗಿ ಒಂದು ಸ್ವಲ್ಪ ಜನ ಇರಲೇಬೇಕು, ಒಂದು 5 ಜನ ಅಂತ ಇರಲೇಬೇಕು. ಯಾಕಂದರೆ ಇದು ಸ್ವಲ್ಪ ಗೊತ್ತಲ್ಲ ನಿಮಗೆ ಯಾವ ಥರ ಅಂತ ಏನು ಅಂತ. ಮಿಷಿನ್ ಹತ್ರ ಒಬ್ರು ನೋಡ್ಕೊಳಕ್ಕೆ ಅಥವಾ ಹಿಂಗೆ ಏನಾದರೂ ಒಂದು ಕಾರಣಕ್ಕಾಗಿ ಇದ್ದೇ ಇರಲೇಬೇಕು ಜನಗಳು. ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬೇರೆ ಹೆಚ್ಚಿನ ಇನ್ಫಾರ್ಮೇಷನ್ ಇದೆ ಮತ್ತೆ ಸಿಗ್ತೀನಿ. ಮತ್ತೆ ಇನ್ನು ನಾವು ನಮ್ಮ ತೋಟದಲ್ಲಿ ಮರಗಸಿ ಎಲ್ಲ ಮಾಡಿಸ್ಬೇಕು, ಅದ್ರ ಜೊತೆ ಮತ್ತೆ ಸಿಗ್ತೀನಿ. ಮರಗಸಿಗೆ ಯಾರು ಬರ್ತಾರೆ, ಏನು ಯಾವ ಥರ ಮಾಡಿಸ್ತೀವಿ, ಎಷ್ಟು ಪ್ರಮಾಣದಲ್ಲಿ ಮಾಡಿಸ್ಬೇಕು ಅನ್ನೋದು ಪ್ರತಿ ಒಂದು ಡೀಟೇಲ್ಸ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋ ನೋಡ್ತಿರೋರು ಇನ್ನೂ ಯಾರ್ಯಾರು ನಮ್ಮ ಪೇಜ್ನ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದ್ರು ನಿಮಗೆ ಯೂಸ್ಫುಲ್ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕಾಫಿ ಪ್ಲಾಂಟರ್ಸ್ ಯಾರ್ಯಾರು ಇದ್ದಾರೋ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.